ಸಾಧನೆಗೆ ಯಾವತ್ತೂ ಕೂಡ ಬಡತನ ಅಡ್ಡಿಯಾಗಲ್ಲ ಅನ್ನೋ ಮಾತಿದೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಜೊತೆಗಿರುವ ಒಬ್ಬ ಅತಿಥಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಅವರು ಆಯ್ಕೆ ಮಾಡಿಕೊಂಡಿದ್ದಂಥ ಕ್ಷೇತ್ರ ಯಾವುದಪ್ಪ ಅಂದರೆ ಅದು ಶಿಕ್ಷಣ ಕ್ಷೇತ್ರ. ಬೇರೊಬ್ಬರ ಕೈಯಲ್ಲಿ ಯಾಕೆ ದುಡಿಬೇಕು, ನಮ್ಮದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟೋಣ ಅಂತ ಹೇಳಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಇವತ್ತು ಎಷ್ಟೋ ವಿದ್ಯಾರ್ಥಿಗಳಿಗೆ ಅವರು ಪಾಠವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದನ್ನು ಕೂಡ ಇವತ್ತು ಅವರು ನಮಗೆ ತೋರಿಸಿದ್ದಾರೆ. ಹಾಗಾದರೆ ಅವರು ಯಾರು? ಅವರು ಬೇರೆ ಯಾರೂ ಅಲ್ಲ, ಗೌತಮ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸಂಸ್ಥಾಪಕರು ಮತ್ತು ಚೇರ್ಮನ್ ಆಗಿರುವಂಥ ಡಾಕ್ಟರ್ ATS ಗಿರಿ ಅವರು. ನನ್ನ ಜೊತೆಗೆ ಅವರೇ ಇದ್ದಾರೆ. ಅವರನ್ನು ಮೊದಲು ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡಿಕೊಡ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ನಿಮ್ಮ ಬಗ್ಗೆ ಭಾಳಷ್ಟು ಕೇಳಿದ್ದೀವಿ, ಜೊತೆಗೆ ನಿಮ್ಮ ಹತ್ರ ನಾವು ಮಾತಾಡಿದ್ವಿ ಕೂಡ. ಭಾಳ ನಮಗೆ ಇನ್ಸ್ಪೈರ್ ಆಯಿತು. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದು ಅಷ್ಟು ಸುಲಭದ ವಿಚಾರ ಅಲ್ಲ, ಅದಕ್ಕೆ ಒಂದು ಹುಚ್ಚುತನ ಇರಬೇಕು. ಸೊ ನಿಮ್ಮ ಬಗ್ಗೆ ಇನ್ನೂ ಭಾಳಷ್ಟು ತಿಳ್ಕೊಳ್ಳೋದು ಬಾಕಿ ಇದೆ. ಸೊ ಶುರು ಮಾಡಿಬಿಡೋಣ. ಸರ್, ನಿಮ್ಮ ಬಾಲ್ಯದಿಂದನೇ ಶುರು ಮಾಡೋಣ. ಹೆಂಗಿತ್ತು ಸರ್ ಬಾಲ್ಯ? ಜೊತೆಗೆ ನೀವು ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಬೆಳೆದ್ರಿ, ನಿಮ್ಮ ಕುಟುಂಬ ಹೆಂಗಿತ್ತು? ನಮ್ಮದು ಆ್ಯಕ್ಚುಲಿ ಒಂದು ಅಮೃತೂರು ಅಂದ ಒಂದು ಗ್ರಾಮದಿಂದ ನಾನು ತುಮಕೂರು ಡಿಸ್ಟ್ರಿಕ್ನಿಂದ ಬಂದಿದ್ದೀನಿ. ನಾನು ಬಾಲ್ಯದಲ್ಲಿ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ಪೇರೆಂಟ್ಸು ಗೌರ್ಮೆಂಟ್ ನೌಕರಾಗಿದ್ದರು. ಸೊ ಅವರು ಯಾವಾಗಲೂ ನಮ್ಮ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ ಅಲ್ಲೆಲ್ಲ ನಾವು ಹೋಗಿ ಸ್ಟಡಿ ಮಾಡೋ ಅವಶ್ಯಕತೆ ಇತ್ತು. ನಂದು LKG ಇಂದ 5ನೇ ಕ್ಲಾಸ್ ತನಕ ಸಿರಾ ತಾಲೂಕು ಕಳಂಬಳದಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು. ಆಮೇಲೆ ನಂತರ ನಾನು 5ನೇ ಕ್ಲಾಸ್ನಿಂದ ತುಮಕೂರು ಸಿದ್ಧಗಂಗಾ ಇನ್ಸ್ಟಿಟ್ಯೂಷನಲ್ಲಿ ಓದಬೇಕಾಗಿತ್ತು. ಆಮೇಲೆ 9ರಿಂದ 10ನೇ ತಾರೀಕು 10ನೇ ತರಗತಿಗೆ ನಾನು ಆರ್ಯನ್ ಹೈಸ್ಕೂಲ್ಗೆ ನಾನು ಹೋಗಿ ಜಾಯಿನ್ ಆಗಿ. ಎಲ್ಲಿ ಸರ್ ಅದು? ಅದೇ ತುಮಕೂರಿನಲ್ಲೇ ಎಲ್ಲ. ನಂತರ ನಾನು PUC ಗೌರ್ಮೆಂಟ್ ಕಾಲೇಜ್ ಆಫ್ ತುಮಕೂರಿನಲ್ಲಿ ಮುಂದುವರಿಸಿದೆ. ಅದ ನಂತರ ನಾನು ಬೆಂಗಳೂರು ಕಡೆಗೆ ಗಮನ ಹರಿಸಿ ಇಲ್ಲಿ ಅನೇಕ ಕೋರ್ಸ್ಗಳನ್ನು ಆರಿಸಿ ಬಂದಿದ್ದೀನಿ. ಆವಾಗ ಒಂದೇ ಒಂದು ಗೌರ್ಮೆಂಟ್ ಕಾಲೇಜ್ ಇತ್ತು. ಮೆರಿಟ್ ಮೇಲೆ ನನಗೆ ಫಾರ್ಮಸಿ ಕಾಲೇಜ್ನಲ್ಲಿ ನನಗೆ ಅಡ್ಮಿಷನ್ ಸಿಕ್ತು ಬೆಂಗಳೂರಿನಲ್ಲಿ. ತದನಂತರ ನಾನು 2 ವರ್ಷ ಡಿಪ್ಲೊಮಾ ಇನ್ ಫಾರ್ಮಸಿ ಮುಗಿಸಿದ ತಕ್ಷಣವೇ ನಾನು ಇನ್ನು ಮುಂದಿನ ಪದವಿಯನ್ನು ಫಾರ್ಮಸಿನಲ್ಲೇ ಮುಗಿಸ್ಬೇಕು ಅಂತ. ತದನಂತರ ಬೇರೆ ಕೋರ್ಸಿಗೆ ನಾನು ಜಾಯ್ನ್ ಆಗೋಕ್ಕೆ ನೋಡೋಣ, ಬೇರೆ ಕೋರ್ಸಿಗೂ ಟ್ರೈ ಮಾಡೋಣ ಅಂತ ನರ್ಸಿಂಗ್ ಕೋರ್ಸಿಗೆ ನಾನು ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ವಿಕ್ಟೋರಿಯಾ ಹಾಸ್ಪಿಟ್ಲಿನಲ್ಲಿ ಅಪ್ಲೈ ಮಾಡಿದೆ. ಸೊ ಎರಡೂ ಅಪ್ಲೈ ಮಾಡುವಾಗ ಈ 2-3 ತಿಂಗಳು ಸಮಯದಲ್ಲಿ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ನಿಂದ ಒಂದು ಆಯ್ಕೆಯಾಗಿದ್ದೀರಾ ಅಂತ ಒಂದು ಪತ್ರ ಬಂತು ನಮ್ಮೂರಿಗೆ. ಅದ ನಂತರ ನಾನು ಆ ಆಯ್ಕೆ ಆಗಿದ್ದು ನಾನು ಪತ್ರ ತಗೊಂಡು ಹೋಗಿ ಜಾಯಿನ್ ಆದೆ. ಅಲ್ಲಿ ಹೋಗಿ ಜಾಯಿನ್ ಆಗಿ 1 ತಿಂಗಳಾಯಿತು. ತಕ್ಷಣವೇ ನನಗೆ ಇಷ್ಟ ಆದ ಫಾರ್ಮಸಿ ಕೋರ್ಸಿಗೆ ಅದರಿಂದನೂ ಒಂದು ಆಯ್ಕೆ ಬಂತು ಮೆರಿಟ್ ಮೇಲೆ. ಇದರಿಂದ ಏನಾಯಿತು, ನನಗೆ ಇಲ್ಲಿ ಸೇರೋಣ ಅಲ್ಲಿ ಸೇರೋಣ ಅಂತ ಒಂದು ಗೊಂದಲ ಆಯಿತು. ಆಮೇಲೆ ನಮ್ಮ ತಂದೆಯ ಹತ್ರ ಕೇಳಿದೆ. ಅವರು ಹೆಂಗಿದ್ರು ನೀನು ಸೇರಿದೆಯಲ್ಲ ನರ್ಸಿಂಗಿಗೆ, ಮೋಸ್ಟ್ಲಿ ಅದರೊಳಗೆ ನೀನು ಸೈನ್ ಆಗ್ಬೋದು, ಅದಕ್ಕೆ ನೀನು ಕಂಟಿನ್ಯೂ ಮಾಡಂತ ಹೇಳಿದ್ರು. ಆದರೂ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನರ್ಸಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಹತ್ರ CPB ಕುರುಪ್ ಅಂತ ನಮ್ಮ ಪ್ರಿನ್ಸಿಪಾಲ್ ಇದ್ದರು, ಅವ್ರ ಜೊತೆ ನಾನು ಹೋಗಿ ಒಂದು ದಿವಸ ಕೇಳಿದೆ, ಸರ್ ನನಗೆ ಮಾರ್ಕ್ಸ್ ಕಾರ್ಡ್ ಕೊಟ್ಬಿಡಿ, ನಾನು ಫಾರ್ಮಸಿಗೆ ಸೇರ್ಕೋಬೇಕು ನಾನು ಅಂತ ಇದ್ದೀನಿ. ಅವರ ಇಲ್ಲಪ್ಪ ಆಗೋದಿಲ್ಲ, ಅದಾದ ಗೌರ್ಮೆಂಟಿಗೆ ಯೂನಿವರ್ಸಿಟಿಗೆ ಸಲ್ಲಿಸೇ ಆಗಿದೆ, ನೀನು ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ. ನಮ್ಮ ತಂದೆ ಹೇಳೋದಕ್ಕೂ ಇವ್ರು ಹೇಳೋದಕ್ಕೂ ಒಂದೇ ಇರಬಹುದು, ಇದರೊಳಗೆ ನಂದೇನು ಶೈನ್ ಆಗ್ಬೋದು ನಾನು ಅನ್ನೋ ಒಂದು ಉದ್ದೇಶಕ್ಕೆ ನಾನೇನು ಮಾಡಿದೆ, ಅದರೊಳಗೆ ಕಂಟಿನ್ಯೂ ಮಾಡಿದೆ. ನಾನು ತಕ್ಷಣವೇ BSc ನರ್ಸಿಂಗಿಗೆ ಇದು ಫೀಸ್ ಬೇಕಾಗಿತ್ತಲ್ಲ. ಸೊ ಫೀಸ್ ಏನು ಮಾಡೋದು ಅಂತ ಪಾರ್ಟ್ ಟೈಮ್ ಕೆಲಸ ಮಾಡಬೇಕು ಅವಾಗ. ಸೊ ತಂದೆ ತಾಯಿ ಕೊಡೋ
ದುಡ್ಡಿನ ಜೊತೆಗೆ ಬೆಂಗಳೂರಿನಲ್ಲಿ ಸೊ ಇನ್ನೂ ಸ್ವಲ್ಪ ಇರಬೇಕು, ರೂಮ್ ಮಾಡ್ಕೊಂಡಿರಬೇಕು ಅವೆಲ್ಲ ಇರೋದ್ರಿಂದ ನಾನೇನು ಮಾಡಿದೆ, ಸ್ವಲ್ಪ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿದ್ನಲ್ಲ, ಈವ್ನಿಂಗ್ ಟೈಮು ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ, ಪಾರ್ಟ್ ಟೈಮಲ್ಲಿ. ಅದರಿಂದ ಸ್ವಲ್ಪ ನನಗೆ ದುಡ್ಡು ಬರ್ತಾಯಿತ್ತು, ಅದರಿಂದ ನನಗೆ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕೆ ಆಯಿತು. ತಂದೆ ತಾಯಿಗೆ ಅವಲಂಬಿತ ಆಗ್ದಂಗೆ ನಾನು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಶುರುವಾಯಿತು. ಇಲ್ಲ ಜಾಬ್ಗೆ ಹೋಗ್ಬೇಕಾ, ಮುಂದಿನ ವಿದ್ಯಾಭ್ಯಾಸ ಮುಂದುವರಿಸ್ಬೇಕಾ, ಇದನ್ನು 2 ಆಪ್ಷನ್ಸ್ ಇರುತ್ತೆ ನಮಗೆ. ಈ 2 ಆಪ್ಷನ್ಸ್ನಲ್ಲಿ ನಾವು ಯಾವುದು ಆಪ್ಷನ್ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಮಾಡಿದೆ. ಒಂದು, ಮುಂದುವರಿಸಿದರೆ ಹಣಕಾಸಿನ ತೊಂದರೆ ಆಗ್ಬೋದು, ಹೌದು, ವಿದ್ಯಾಭ್ಯಾಸ ಮುಂದುವರಿಸಿದ್ರೆ. ಇಲ್ಲ ಕೆಲಸ ಸೇರಿದ್ರೆ ಸ್ವಲ್ಪ ಕೆಲಸ ಮಾಡಿಕೊಂಡು ಅದಾದಮೇಲೆ ಒಂದು ಸತಿ ಸೆಟ್ಲ್ ಆದಮೇಲೆ ವಿ ಕ್ಯಾನ್ ಗೋ ಫಾರ್ ದ ಮಾಸ್ಟರ್ ಡಿಗ್ರಿ ಇನ್ ನರ್ಸಿಂಗಿಗೆ ಹೋಗೋಣ ಅಂತ ಒಂದು ಥಿಂಕ್ ಮಾಡಿದೆ ನಾನು. ತದನಂತರ ನನಗೆ ಅನೇಕ ಗೌರ್ಮೆಂಟು ಕೆಲಸಕ್ಕೆಲ್ಲ ಹಾಕಿದೆ. ಅದರೊಳಗೆ ಪ್ರತಿಷ್ಠಿತ ನಿಮ್ಯಾನ್ಸ್ನಲ್ಲಿ ಸ್ಟಾಫ್ ಆಗಿ ಕೆಲಸ ಮಾಡಿದೆ, ಕೆಲಸ ಸಿಕ್ತು. ಸೊ ಆಗಿನ ಕಾಲದಲ್ಲೇ 50,000 ಅಂದರೆ ಇಟ್ ಈಸ್ ದ ಮೋಸ್ಟ್ ವೆರನರಬಲ್ ಇದಿತ್ತು ನನಗೆ, ಎಂದು ಅಷ್ಟು ದುಡ್ಡು ಬರ್ತಾ ಇತ್ತು ಅವಾಗ. ಸೊ ಅದು ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಜಾಸ್ತಿ ದುಡ್ಡಿನೇ ಸಂಬಳ ಬರ್ತಾಯಿತ್ತು. 85 ಅಲ್ಲ ಸರ್, 85-86 ಆ ಸಂದರ್ಭ. ಓಕೆ. ಆಮೇಲೆ ಏನು ಮಾಡೋದು, 87-89 ಒಂದು 3-4 ವರ್ಷ ಕೆಲಸ ಮಾಡಿದ್ಮೇಲೆ ಈ ನಾವು ಇನ್ನೊಬ್ಬರಿಗೆ ಅವಲಂಬಿತ ಆಗಿ ಕೆಲಸ ಮಾಡೋದು ಬದಲು ಅಂದ್ರೆ ತುಂಬಾ ಕಾಡ್ತಾ ಇತ್ತ ಸರ್ ನಿಮ್ಗೆ, ಯಾಕೆ ನಾವು ಇನ್ನೊಬ್ಬರ ಜೊತೆ ಕೆಲಸ ಮಾಡ್ಬೇಕು, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಬೇಕು ಅಂತ. ಅದನ್ನು ನಾನು ಯಾವುದು ಓದಿದ್ದೀನಿ ಅದರೊಳಗೆ ಕೆಲವೊಂದು ವಿದ್ಯಾಸಂಸ್ಥೆಯನ್ನು ಯಾಕೆ ಹುಟ್ಟಾಕ್ಬೋದು ಅಂತ ನನ್ನೊಂದು ಆಲೋಚನೆ ಬಂತು. ಕರೆಕ್ಟ್. ಸೊ ಇದಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸರು ಎಲ್ಲರೂ ನಮಗೆ ಪ್ರೋತ್ಸಾಹ ಮಾಡಿದ್ರು, ಯಾವ ಥರ ಒಂದು ಕಾಲೇಜ್ ತೆಗಿಬೇಕು ಅಂತ. ಆಮೇಲೆ ಕಾಲೇಜ್ ತೆಗಿಬೇಕು ಅಂದರೆ ಸುಮ್ಮನೆ ಆಗಲ್ವಲ್ಲ, ಹೌದು, ಭೂಮಿ ಬೇಕು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕು, ಟೀಚರ್ಸ್ ಫ್ಯಾಕಲ್ಟಿಗೆ ಸಂಬಳ ಬೇಕು, ಆಮೇಲೆ ಅನೇಕ ರೀತಿಯಲ್ಲಿ ತೊಂದರೆಯನ್ನು ಬರುತ್ತಲ್ಲ, ಅದು ಗೌರ್ಮೆಂಟ್ ಪರ್ಮಿಷನ್ ಬೇಕು ಫಸ್ಟ್. ಕರೆಕ್ಟು. ಆ ವಿಚಾರಕ್ಕೆ ಬರ್ತೀನಿ ಸರ್. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ನೀವು ಭಾಳಷ್ಟು ಸೈಕಲ್ ಹೊಡೆದಿದ್ದೀರಿ, ಭಾಳ ಕಷ್ಟಪಟ್ಟಿದ್ದೀರಿ. ಅದಾದ ನಂತರ ಹೆಂಗೆ ಧೈರ್ಯ ಬರುತ್ತೆ ಸರ್? ಯಾಕೆಂತಂದ್ರೆ ಕಾಲೇಜ್ ಓಪನ್ ಮಾಡೋದು ಅಂತಂದರೆ ಸಣ್ಣ ಕೆಲಸ ಅಲ್ಲ, ಅದು ಸಣ್ಣ ಯೋಚನೆ ಕೂಡ ಅಲ್ಲ. ಅದು ಸುಮ್ಮನೆ ಯೋಚನೆ ಮಾಡಿದರೆ ಯಾಕಪ್ಪ ಬೇಕು ನಮಗೆ ಅಂತ ದೂರ ಹೋಗೋ ಯುವಕರೇ ಇದ್ದಾರೆ. ಅಂಥವ್ರ ನಡುವೆ ನೀವು ಆ ಕಾಲದಲ್ಲಿ ಇಲ್ಲ ಒಂದು ಕಾಲೇಜ್ ಓಪನ್ ಮಾಡ್ಬೇಕು ನಾನು ಅಂತ ಬರುತ್ತೆ, ಹೆಂಗೆ ಎದುರಿಸಿದ್ರಿ ಆ ಸಿಚುವೇಶನನ್ನು? ಆ ಸಿಚುವೇಷನಲ್ಲಿ ಅದೇನೋ ಒಂದು ಬಂಡೆ ಧೈರ್ಯ ಏನೋ ತಪ್ಪಿದರೆ ದೇವರ ಆಶೀರ್ವಾದ ಇತ್ತು ಏನೋ ಅಂತ ಗೊತ್ತಿಲ್ಲ. ಸೊ ಒಂದು ಧೈರ್ಯ ಮಾಡಿ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ನಾವು ಒಂದು ಸಂಸ್ಥೆಯನ್ನು ಹುಟ್ಟಾಕಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡಿ ಒಂದು ಸಂಸ್ಥೆಯನ್ನು ಹುಟ್ಟೋದು. ಎಲ್ಲಿ ಶುರು ಮಾಡಿದ್ರಿ? ಅದು ಮಂಜುನಾಥ್ ನಗರದಲ್ಲಿ ಫಸ್ಟ್ ಶುರು ಮಾಡೋದು ನಾವು. ರಾಜಾನಗರ ಹತ್ರ ಮಂಜುನಾಥ್ ನಗರ ಇದೆಯಲ್ಲ, ಅಲ್ಲಿ ಶುರು ಮಾಡೋದು. ಇದಾದಮೇಲೆ ಯಾವ ಇಯರು ಅದು 91 ಇರ್ಬೋದು, 91-92 ಇರ್ಬೋದು. ಓಕೆ. ಹಾಂ. ಇದಾದಮೇಲೆ ಮತ್ತೆ ಹುಡುಗರು ಎಲ್ಲಿ ಬರ್ತಾರೆ ಅಂದರೆ ಏನು ಹೆಸರಿಟ್ಟಿದ್ರಿ ಆ ಸಂಸ್ಥೆಗೆ? ಆ ಮೊದಲಿಂದನೂ ನಾವು ಗೌತಮ್ ವಿದ್ಯಾಸಂಸ್ಥೆ ಅಂತಲೇ. ಯಾಕೆ ಗೌತಮ್? ನಿಮ್ಮ ಹೆಸರು ಗಿರಿ ಅಂತ ಇದೆ, ನಿಮ್ಮ ವೈಫ್ ಹೆಸರು ಇಡ್ಬೋದಾಗಿತ್ತು, ಮತ್ತು ಬೇರೆಯವ್ರ ಹೆಸರು ಇರ್ಬೋದಾಗಿತ್ತು. ಇಲ್ಲ, ಗೌತಮ್ ಬುದ್ಧದ್ದು ಕೆಲವೊಂದು ಪ್ರವಚನ ಆ ಟೈಮ್ನಲ್ಲಿ ಕೇಳಿದ್ದೆ, ಅದರಿಂದ ಒಂದು ಸ್ವಲ್ಪ ಇನ್ಸ್ಪೈರ್ ಆಗಿ ನಾನು ಗೌತಮ್ ಅಂತ ಹೆಸರನ್ನ ಇಟ್ಟಿದ್ದೆ. ಓಕೆ. ಹಾಂ. ಸೊ ಇದಾದಮೇಲೆ ಎಲ್ಲ ಹಣಕಾಸುಗಳನ್ನ ನಮ್ಮ ಫ್ರೆಂಡ್ಸು, ಫ್ಯಾಮಿಲೀಸ್, ಆಮೇಲೆ ಎಲ್ಲರೂ ನನಗೆ ಸಹಾಯ ಮಾಡಿ ಸ್ವಲ್ಪ ಆ ಕಾಲೇಜುಗಳನ್ನ ಮುಂದುವರ್ಸೋದಕ್ಕೆ ಸಹಾಯ ಮಾಡಿದ್ದಾರೆ. ನರ್ಸಿಂಗ್ ಅಂತ ಬಂದಾಗ ನಮ್ಮದು ನರ್ಸಿಂಗ್ ಕಾಲೇಜ್. ಕರೆಕ್ಟ್. ಸೊ ನಾವು ಪರ ರಾಜ್ಯಕ್ಕೆ ನಾವು ಅಡ್ಮಿಷನ್ಸ್ಗೆ ಎದುರು ನೋಡಬೇಕಾಗುತ್ತೆ. ಅದ್ರ ಪ್ರಕಾರ ಕೆಲವೊಂದು ವ್ಯಕ್ತಿಗಳನ್ನು, ಪರ ರಾಜ್ಯದ ವ್ಯಕ್ತಿಗಳನ್ನೆಲ್ಲ, ಮಧ್ಯವರ್ತಿ ವ್ಯಕ್ತಿಗಳನ್ನೆಲ್ಲ ನಾನು ಸಂಪರ್ಕಿಸಿ ಸ್ವಲ್ಪ 10 ಜನ ಫಸ್ಟ್ 4 ಸ್ಟೂಡೆಂಟ್ ಬಂದರು. ಓನ್ಲಿ 4 ಸ್ಟೂಡೆಂಟ್ಸ್. ಓಕೆ. 1 ತಿಂಗಳು ಹಂಗೆ ರನ್ ಮಾಡಿದೆ ನಾನು. ಸೊ ಈ 1 ತಿಂಗಳಿನಲ್ಲಿ ರನ್ ಮಾಡುವಾಗ ಆ 4 ಸ್ಟೂಡೆಂಟಿಂದ ನಾವು ವಿ ಕೆನಾಟ್ ರನ್ ದ ಇನ್ಸ್ಟಿಟ್ಯೂಷನ್, ವಿ ಕಾಂಟ್ ಗಿವ್ ದ ಸಾಲರೀಸ್, ವಿ ಕಾಂಟ್ ಗಿವ್ ಎನಿಥಿಂಗ್ಸ್. ಹೌದು. ಸೊ ತದನಂತರ ಏನಾಯಿತು, 1 ತಿಂಗಳ ನಂತರ 30 ಜನ ಬಂದರು. ಓಕೆ. ಸೊ ಟೋಟಲಿ 40 ಜನ ನಾನು ಸ್ಟೂಡೆಂಟ್ ಇಟ್ಕೊಂಡು ಒಬ್ಬ ಪ್ರಿನ್ಸಿಪಾಲು, ಅದಕ್ಕೆ ಬೇಕಾದ ಎಲ್ಲ ಟೀಚಿಂಗ್ ಫ್ಯಾಕಲ್ಟಿ, ಬೋಧಕೇತರಗಳು ನೇಮಿಸ್ಕೊಂಡು ನಾನು
ಇನ್ನೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಇದನ್ನು ಸೂಪರ್ವೈಸ್ ಮಾಡಿಕೊಂಡು ಕರೆಕ್ಟ್. ಹಂಗೇನೆ ಕಂಟಿನ್ಯೂ ಮಾಡ್ತೀನಿ. ಆ ಗೌರ್ಮೆಂಟ್ ಜಾಬ್ನ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನ ನಾನು ಬಿಟ್ಟು ರಿಸೈನ್ ಮಾಡಿ, ಯಾವ ಇಯರ್ ಸರ್? ಅದೇ ಆ ಟೈಮ್ನಲ್ಲೇ 91, 92ನಲ್ಲೇ ರಿಸೈನ್ ಮಾಡಿ ದೆನ್ ಪ್ರಿನ್ಸಿಪಲ್ ಆಗಿ ನಾನೇ ಪ್ರಿನ್ಸಿಪಲ್ ಆಗಿಬಿಟ್ಟು ಆ ಸಂಸ್ಥೆನ ನಡೆಸಲಿಕ್ಕೆ ಶುರು ಮಾಡಿದೆ. ಓಕೆ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು. 3 ವರ್ಷ ಆದಮೇಲೆ ಒಂದು ಬ್ಯಾಚ್ ಹೋಯಿತು. ಹಂಗೆ ನಾನು ಅದನ್ನು ಮಾಡ್ತಾ ಬೇರೆ ಕೋರ್ಸಸ್ನ ನಾನು ನೋಡಲಿಕ್ಕೆ ನೋಡಿದೆ. ಯಾಕಂದರೆ ಸ್ಟಾರ್ಟಿಂಗ್ ನರ್ಸಿಂಗ್ ಅದಾದ ನಂತರ ಅದಾದಮೇಲೆ ಯಾವ ಬೇರೆ ಕೋರ್ಸ್ ಮಾಡಬೇಕು. ಯಾಕೆಂದರೆ ಒಂದು ಕೋರ್ಸಸ್ನಲ್ಲಿ ನಾವು ಸರ್ವೈವಲ್ ಆಗೋದು ಕಷ್ಟ. ಯಾಕಂದರೆ ಒಂದು ಕೋರ್ಸಸ್ ಯಾವಾಗಲೂ ನಮ್ಮ ಎಜುಕೇಷನಲ್ಲಿ ಕೋರ್ಸಸ್ ಒಂದು ಸತಿ ಅಪ್ಸ್ ಆಗುತ್ತೆ, ಒಂದು ಸತಿ ಡೌನ್ ಆಗುತ್ತೆ. ಹೌದು. ಸೊ ಎಲ್ಲಿ ಜಾಬ್ ಆಪರ್ಚುನಿಟೀಸ್ ಇದೆ ಅಂಥ ಟೈಮ್ನಲ್ಲಿ ಅಪ್ ಆಗುತ್ತೆ, ಎಲ್ಲಿ ಜಾಬ್ ಕಡಿಮೆ ಆಗ್ತಾ ಇರ್ತದಲ್ಲ ಆ ಟೈಮ್ನಲ್ಲಿ ಅಡ್ಮಿಷನ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮದು ಮಲ್ಟಿಪರ್ಪಸ್ ಕೋರ್ಸಸ್ಗಳಿದ್ದರೆ ಒಂದು ಕೋರ್ಸಸ್ ಅಪ್ ಆದರೆ ಒಂದು ಕೋರ್ಸ್ ಡೌನ್ ಆದರೆ ನಾವು ಆವಾಗ ನಾವು ಅದನ್ನು ಚೇಂಜ್ ಮಾಡ್ಕೊಬೋದು. ಓಕೆ. ಈಗ ಸಂಸ್ಥೆ ಹುಟ್ಟಾಕ್ತೀರಿ, ಆರಂಭದಲ್ಲಿ ಕೇವಲ 4 ಸ್ಟೂಡೆಂಟ್ಸ್ ಬರ್ತಾರೆ, 1 ತಿಂಗಳ ನಂತರ ಅದು 40 ಆಗುತ್ತೆ, ವರ್ಷದ ನಂತರ ಒಂದು 100 ಆಗಿರುತ್ತೆ. ಸೊ ಅದಾದ ನಂತರ ಒಂದು ಧೈರ್ಯ ಬರುತ್ತೆ. ಸರ್, ಸೇಫರ್ ಸೈಡ್ ಇರ್ತೀರಿ ನೀವು. ಒಂದು ನಿಮಾನ್ಸ್ ಅನ್ನೋ ಹಾಸ್ಪಿಟ್ಲಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡು ತಿಂಗಳಿಗೆ ಒಂದು 50,000 ಸಂಬಳ ತೊಗೊಂಡು ರಿಸ್ಕ್ ತೊಗೋಬೇಕು ಅಂತ ನಿಮ್ಗೆ ಅನಿಸಿ ಇವತ್ತು 32 ಡಿಪಾರ್ಟ್ಮೆಂಟ್ಗಳಿರುವಂಥ ಕಾಲೇಜ್ಗಳನ್ನು ನೀವು ನಡೆಸ್ತಾ ಇದ್ದೀರಿ. ಹೌದು. ಹೇಗಿದೆ ಸರ್ ಈಗ ಕಾಲೇಜ್? ಈಗ ಆ್ಯಸ್ ವಿ ಗ್ರೋನ್ ಆಲ್ವೇಸ್ ರಿಸ್ಕ್ ಇದ್ದೇ ಇರ್ತೈತೆ. ಸೊ ನಾವು ಒಂದು ಕೋರ್ಸ್ ನಡೆಸುವಾಗ ಎಷ್ಟು ರಿಸ್ಕ್ ಇರುತ್ತೋ ಅದಕ್ಕಿಂತ ಜಾಸ್ತಿನೇ ರಿಸ್ಕ್ ಇರುತ್ತೆ. ಬಟ್ ನಮಗೆ ಇವಾಗ ಹೌ ಟು ಹ್ಯಾಂಡಲ್ ದ ರಿಸ್ಕ್ ಅಂತ ಇವಾಗ ನಮಗೆ ವಿ ಲರ್ನ್ ಟು ಫ್ರಮ್ ದ ಮೆನಿ ಇಯರ್ಸ್. ಈ ಕಳೆದ ವರ್ಷಗಳೆಲ್ಲ ನಮಗೆ ಈ ಪಾಠವನ್ನು ನಮಗೆ ತಿಳ್ಕೊಂಡಿದ್ದೀವಿ. ಟೀಚರಿಂದ ಏನು ರಿಸ್ಕ್ ಬರ್ಬೋದು, ಸ್ಟೂಡೆಂಟಿಗೆ ಏನು ರಿಸ್ಕ್ ಬರ್ಬೋದು, ಸರ್ಕಾರದಿಂದ ಏನೇನು ನಮಗೆ ರಿಸ್ಕ್ ಆಗಬಹುದು, ಸರ್ಕಾರದಿಂದ ನಮಗೆ ಏನೇನು ಹೆಲ್ಪ್ ಆಗ್ಬೋದು, ಇವನ್ನೆಲ್ಲ ನಾವು ಬೈ ಎಕ್ಸ್ಪೀರಿಯನ್ಸ್ ವಿ ಲರ್ನ್ಟ್ ಅಬೌಟ್ ದಟ್. ಸೊ ಇದರಿಂದ ಏನಾಯಿತು, ನಾವು ಸ್ಟಾರ್ಟ್ ಮಾಡಿ ಈಗ ಅಟ್ ಪ್ರೆಸೆಂಟ್ಲಿ ನಾವು ವಿ ರೀಚ್ಡ್ ಅಬೌಟ್ 39 ಇಯರ್ಸ್ ಆಫ್ ದ ಕೋರ್ಸ್ ಆಗಿದೆ ನಮ್ಮ ಸಂಸ್ಥೆಗೆ. ಈಗಾಗಲೇ ನಾವು 1,500 ಸಾವಿರ ಜನ ಸ್ಟೂಡೆಂಟ್ಸ್ಗಳು ನಮ್ಮಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. 1,500 ಜನ. ಸೊ ಅಂದರೆ LKG ಇಂದ PG ತನಕನೂ ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇದೆ. ಆಮೇಲೆ ಸ್ಕೂಲ್ ಬಂತು, ಕಾಲೇಜು, ಎಲ್ಲ ಡಿಪಾರ್ಟ್ಮೆಂಟು, ಮಾಸ್ಟರ್ ಡಿಗ್ರಿವರೆಗೂ ಇದೆಯಾ? ಹೌದು, ಮಾಸ್ಟರ್ ಡಿಗ್ರಿ ತನಕ ಇದೆ ನಮ್ಮದು. ಸೂಪರ್. ಸೊ ದೇ ವಿಲ್ ರಿಕ್ರೂಟಿಂಗ್ ಅವರ್ ಸ್ಟೂಡೆಂಟ್ಸ್ ಅಂಡ್ ನೋ ಒನ್ ವಿಲ್ ಬಿ ಅನ್ಎಂಪ್ಲಾಯ್ಮೆಂಟ್. ಸಿ ಇವಾಗ ಅಲ್ಟಿಮೇಟ್ಲಿ ಪೇರೆಂಟ್ಸ್ಗೆ ಮತ್ತು ಸಮಾಜಕ್ಕೆ ಏನು ಬೇಕು, ನನ್ನ ಮಕ್ಕಳು ಓದಿ ನೆಕ್ಸ್ಟ್ ಏನು ಮಾಡಬೇಕು, ಅವ್ರ ಜಾಬ್ಗೆ ಏನು ಮಾಡಬೇಕು ಅನ್ನೋ ಚಿಂತೆ ಮಾಡಬಾರ್ದು. ಅಂಥ ಕೋರ್ಸಸ್ಗೆ ಸೇರಿಸಿ ಅಂಥ ಕೋರ್ಸಸ್ಗಳೇನೆ ಅವೈಲಬಿಲಿಟಿ ಇರೋದು ನಮ್ಮ ಹತ್ರ. ಯಾವ ಕೋರ್ಸಸ್ಸು ನಾನು ಹೋಗ್ಬಿಟ್ಟು ನನಗೆ ಜಾಬ್ ಸಿಕ್ಕಲಿಲ್ಲಪ್ಪ, ನಾನು 3-4 ವರ್ಷ ಮನೆಗೆ ಇದ್ದೀನಿ, ಆ ಥರ ಯಾವುದೂ ಕೋರ್ಸಸ್ ಇಲ್ಲ. ಈ ಕಾಲೇಜ್ ವಿಚಾರಕ್ಕೆ ಬರೋಣ ಸರ್. ಈ ಪರ್ಸ್ನಲ್ ಸ್ವಲ್ಪ ಹೋಗೋಣ. ಈಗ ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾರ್ಯಾರು ಇದ್ದೀರಿ ಸರ್ ಮನೆಯಲ್ಲಿ? ಈಗ ನಾನು ನಮ್ಮ ಮನೆಗೆ ನಾನು ಮತ್ತು ನಮ್ಮ ಶ್ರೀಮತಿ ಲೀಲಾವತಿ ಅವರು, ಆಮೇಲೆ ನನ್ನ 2 ಮುದ್ದಿನ ಮಕ್ಕಳಿದ್ದಾರೆ, ತನುಜಾ ಗಿರಿ ಅಂತ ಮತ್ತು ಉದಯಗಿರಿ ಅಂತ ಇದ್ದಾರೆ. ನಾನು ಉದಯಗಿರಿ ಅಂತ, ನಮ್ಮಪ್ಪ ಡಾಕ್ಟರ್ ATS ಗಿರಿ ಅಂತ, ಅವರು ಫೌಂಡರ್ ಚೇರ್ಮನ್ ಆಫ್ ಗೌತಮ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ is also well acknowledgement to the everyone. He'll be always inspired to the others and he'll be inspired to the students also, so that all students can achieve the right path of the way. So appa anta bandaga ನಿಮ್ಮ ಜೊತೆ ಹೇಗಿರ್ತಾರೆ? ಅಪ್ಪ ಅಂತ ಬಂದಾಗ ತುಂಬ ಚೆನ್ನಾಗಿರ್ತಾರೆ. ಅಪ್ಪನ ಮಗನ ಸಂಬಂಧ ಎಷ್ಟು ಬೇಕಾರೋ ಅಷ್ಟು ಚೆನ್ನಾಗಿರ್ತಾರೆ. ನಮ್ಮಪ್ಪ ತುಂಬ ಸ್ಟ್ರಿಕ್ಟು, ಬಟ್ ಅಷ್ಟೇ ಪ್ರೀತಿ ಕೊಡ್ತಾರೆ, ಅಷ್ಟೇ ಸ್ಟ್ರಿಕ್ಟಾಗಿರ್ತಾರೆ. ಎಲ್ಲಿ ಬೇಕಾದ್ರೂ ಅಲ್ಲಿ ಪ್ರೀತಿ ಕೊಡ್ತಾರೆ, ಎಲ್ಲಿ ಬೇಕಾದ್ರೂ ಅಲ್ಲಿ ಸ್ಟ್ರಿಕ್ಟಾಗೂ ಇರ್ತಾರೆ. ಯಾವ ಥರ ಪ್ರೋಸೆಸ್ಸು ಹೆಂಗಿರುತ್ತೋ ಆ ಥರ ಅಲ್ಲಿ ಸ್ಟ್ರಿಕ್ಟಾಗಿರ್ತಾರೆ, ಇಲ್ಲಾಂದರೆ ಈಸಿಯಾಗೆ ಆರಾಮ್ಸಾಗೆ ಇರ್ತಾರೆ. ನನ್ನ ಹೆಸರು ತನುಜಾ LG ಅಂತ. ಐ ಆಮ್ ಅ ಡಾಟರ್ ಆಫ್ ಡಾಕ್ಟರ್ ATS ಗಿರಿ, ಚೇರ್ಮನ್ ಆಫ್ ಗೌತಮ್ ಕಾಲೇಜ್ ಆಫ್ ಇನ್ಸ್ಟಿಟ್ಯೂಷನ್.
ನಮ್ಮ ತಂದೆ ಇಲ್ಲಿ ಪ್ರೊಫೆಷ್ನಲಲ್ಲಿ ತುಂಬ ಸ್ಟ್ರಿಕ್ಟ್, ತುಂಬ ಒಬಿಡಿಯಂಟ್ ಆ್ಯಂಡ್ ಇಟ್ಸ್ ವೆರಿ ಎಂಕರೇಜಿಂಗ್ ಫಾರ್ ಆಲ್ ದ ಸ್ಟಾಫ್ ಆ್ಯಂಡ್ ಸ್ಟೂಡೆಂಟ್ಸ್ ಆಲ್ಸೋ. ಹಂಗೆ ಮನೇಲೂ ಅಷ್ಟೇ ತುಂಬ ನಮಗೂ ಎಂಕರೇಜಿಂಗ್, ನಮ್ಮ ಸ್ಟಡೀಸಿಗೆ ಮತ್ತು ನಮಗೇನಾದ್ರು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸಿಗೆ ತುಂಬ ಎಂಕರೇಜ್ ಮಾಡಿದ್ದಾರೆ. ಆ್ಯಂಡ್ ಈಸ್ ವೆರಿ ಸಪೋರ್ಟಿವ್, ಕೇರಿಂಗ್ ಎವ್ರಿಥಿಂಗ್. ಆ್ಯಂಡ್ ನಾವು ಯಾವುದೇ ಹೊಸ ಕೆಲಸ ಮಾಡಬೇಕಾದ್ರೂ ಅವರು ಯಾವುದೇ ಎಲ್ಲ ನೆಗೆಟಿವ್ ಪಾಸಿಟಿವ್ ಎರಡೂ ಹೇಳ್ತಾರೆ. ಸೊ ಇಟ್ ಗಿವ್ಸ್ ಅಸ್ ದ ಗೈಡ್ ವಾಟ್ ಟು ಡೂ ನೆಕ್ಸ್ಟ್ ಅಂತ. ಸೊ ಇದು ಒಂದು ಕ್ಲಿಯರಾಗಿ ಪಿಕ್ಚರ್ ಸಿಗುತ್ತೆ ನಮಗೆ, ಫ್ಯೂಚರಲ್ಲಿ ಹೆಂಗೆ ಸಿಗುತ್ತೆ ಅದು ನೆಗೆಟಿವ್ ಪಾಸಿಟಿವಿಂದ. ಎಸ್ ವೀಕ್ಷಕರೇ, ಈಗ ನನ್ನ ಜೊತೆಗೆ ಗಿರಿ ಅವರ ಧರ್ಮಪತ್ನಿ ಲೀಲಾವತಿ ಗಿರಿ ಅವರು ಜಾಯ್ನ್ ಆಗಿದ್ದಾರೆ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾರಂತೆ. ಹಾಗೆ ATS ಗಿರಿ ಅವರ ಈ ಸಾಮ್ರಾಜ್ಯ ಕಟ್ಟುವುದರ ಹಿಂದೆ ಅವರ ಪತ್ನಿಯ ಒಂದು ಶ್ರಮ ಕೂಡ ಜಾಸ್ತಿ ಇದೆ. ಸೊ ಅವರನ್ನು ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೋಡಿ ನೋಡ್ತಾ ಇದ್ರೇ ಖುಷಿ ಆಗುತ್ತೆ, ಜೊತೆಗೆ ನಮಗೆಲ್ಲ ಒಂಥರ ಸ್ಫೂರ್ತಿ ಅಂತ ಅನಿಸ್ತಿದೆ. ಸೊ ಈಗ ಮದುವೆ ಟಾಪಿಕ್ ಬಂತು ಅಂತ ನಿಮ್ಮನ್ನು ಕೂರಿಸ್ಕೊಂಡಿದ್ದೀನಿ. ಮೇಡಮ್, ಯಾವಾಗ ಸರ್ನ ನೋಡಿದ್ರಿ ನೀವು? ನಿಮ್ದೇನು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ನಂದು ಅರೇಂಜ್ ಮ್ಯಾರೇಜೇ. ಇವರು ನನ್ನ ಸೋದರ ಮಾವನ ಮಗ, ಹಾಗಾಗಿ ನಾನು ಚಿಕ್ಕದ್ರಿಂದನೂ ಅವರನ್ನು ನೋಡ್ತಾ ಬರ್ತಾ ಇದ್ದೆ. ಸೊ ಹಾಗಾಗಿ ದೊಡ್ಡವರು ಇಷ್ಟಪಟ್ಟು ಮದುವೆ ಮಾಡಿದ್ರು. ಮೇಡಮ್, ಈಗ ನಾನು ಹೇಳ್ತಾ ಇದ್ದೆ ಆರಂಭದಲ್ಲೇ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆಯೊಬ್ಬರು ಇದ್ದೇ ಇರ್ತಾರೆ ಅಂತ ಹೇಳಿ. ನೀವು ಅವರು ಕಟ್ಟಿದಂಥ ಈ ಒಂದು ಇನ್ಸ್ಟಿಟ್ಯೂಷನಲ್ಲಿ ಯಾವ ರೀತಿಯಾಗಿ ಅವರಿಗೆ ಸಹಾಯ ಮಾಡ್ತಾ ಇದ್ದೀರಿ? ಏನು ಜವಾಬ್ದಾರಿ ವಹಿಸ್ಕೊಂಡಿದ್ದೀರಿ ಸದ್ಯಕ್ಕೆ? ಮೊದಲನೇ ಜವಾಬ್ದಾರಿ ನಮ್ಮದು ಇರುತ್ತೆ. ಇವರು ಸಣ್ಣ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಸ್ಕೂಲ್ ಎಜುಕೇಷನ್ನ ನೋಡ್ಕೋತಾರೆ. ಈಗ ಗೌತಮ್ ಸ್ಕೂಲ್ ಇದೆಯಲ್ಲ, ಗೌತಮ್ ಪಬ್ಲಿಕ್ ಸ್ಕೂಲ್ ಅಂತ ಇದೆಯಲ್ಲ, ಅದು ಇವರೇ ಮುಖ್ಯಸ್ಥರು ಇರ್ತಾರೆ. ಸೂಪರ್. ಸೊ ಇವರು ಸಣ್ಣ ಮಕ್ಕಳನ್ನ LKG ಇಂದ 10ನೇ ಕ್ಲಾಸ್ ತನಕ ಇವರು ನೋಡ್ಕೊಳ್ಳೋಕ್ಕೆ ಅವರು ನೋಡ್ಕೋತಾ ಇರ್ತಾರೆ. ಈಗ ಮೇಡಮ್, ಗೌತಮ್ ಸ್ಕೂಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ನೀವು ನೋಡ್ದಂಗೆ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಟೀಚರ್ಸ್ ಇದ್ದಾರೆ, ಸ್ಟಾಫ್ ಇದ್ದಾರೆ, ಅದ್ರ ಬಗ್ಗೆ ಹೇಳ್ಬೋದಾ? ಸರ್, ಮಕ್ಕಳೆಲ್ಲ ಬರ್ತಾ ಇದ್ದಾರೆ, ಮಕ್ಕಳೆಲ್ಲ ತುಂಬ ಚೆನ್ನಾಗಿದ್ದಾರೆ. 25ಕ್ಕಿಂತ ಹೆಚ್ಚು ಸ್ಟಾಫ್ಸ್ ಇದ್ದಾರೆ. ಟೋಟಲ್ ಒಂದು 30 ಜನ ಎಲ್ಲ ವರ್ಕರ್ಸ್ ಎಲ್ಲ ನಮ್ಮ ಜೊತೆ ವರ್ಕ್ ಮಾಡ್ತಾರೆ. ಸೊ ನಮ್ಮ ಶಾಲೆದು ಸ್ಪೆಷಲ್ ಏನಪ್ಪ ಅಂತ ಅಂದರೆ, ಸಮಾಜ ನಮ್ಗೆ ಏನೇನು ಕೊಡುತ್ತೆ ಅನ್ನೋದಲ್ಲ ಇಂಪಾರ್ಟೆಂಟು, ನಾವು ಸಮಾಜಕ್ಕೆ ಏನು ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಹಾಗಾಗಿ ಆ ಶಾಲೆಯಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ, ನೋ ಡೊನೇಷನ್, ನೋ ಅಡ್ಮಿಷನ್, ಓನ್ಲಿ ಫೀಸ್ ಅಷ್ಟೇ. ನಾವು ಮಕ್ಕಳಿಗೆ ಪಾಠದ ಜೊತೆಗೆ ಫ್ರೀ ಟ್ಯೂಷನ್ನು ಕೊಡ್ತೀವಿ ನಾವು. ಸೋ ನೈಸ್. ಇನ್ನು ಸರ್ ಕಾಲೇಜ್ ನೋಡ್ಕೋತಾರೆ, ಅವ್ರಿಗೆ ಸಾಕಷ್ಟು ತಲೆನೋವುಗಳಿರ್ತವೆ. ಸೊ ಇದೆಲ್ಲದರ ನಡುವೆ ಸರ್ ನೀವು ಸಮಾಜ ಸೇವೆಯನ್ನು ಕೂಡ ಮಾಡ್ತೀರಿ ಅಂತ ಕೇಳ್ಪಟ್ಟಿದ್ದೀನಿ ಸರ್. ಏನೇನು ಮಾಡಿದ್ದೀರಿ? ಇದಲ್ಲದಂಗೆ ಮೆಡಿಕಲ್ ಕ್ಯಾಂಪನ್ನು ನಾವು ಆ್ಯಸ್ ಎ ಮೆಡಿಕಲ್ ಫೀಲ್ಡ್ ಇರೋದ್ರಿಂದ ನಮ್ಮದು ಮೆಡಿಕಲ್ ಕ್ಯಾಂಪನ್ನು ವಿಲೇಜ್ ಲೆವೆಲ್ನಲ್ಲಿ, ಸೆಮಿ ಅರ್ಬನ್ ಏರಿಯಾದಲ್ಲಿ, ಸೊ ವೇರ್ ದೇ ಕೆನಾಟ್ ರೀಚ್ ಮೆಡಿಕಲ್ ಫೆಸಿಲಿಟೀಸ್ ಅಂಥ ಕಡೆ ಎಲ್ಲ ನಾವು ಮೆಡಿಕಲ್ ಕ್ಯಾಂಪನ್ನ ಮಾಡ್ತೀವಿ. ಓಕೆ. ಸೊ ಎವ್ರಿ ಇಯರ್ ನಾವು ಫೌಂಡರ್ಸ್ ಡೇ ಟೈಮ್ನಲ್ಲಿ ಬ್ಲಡ್ ಕ್ಯಾಂಪು, ಆಮೇಲೆ ಯಾವುದೋ ಕ್ಯಾನ್ಸರ್ ಡಿಟೆಕ್ಷನ್ಸ್ ಕ್ಯಾಂಪು, ಆಮೇಲೆ ಇದೇ ಥರ ಜನಗಳಿಗೆ ಉಪಯೋಗ ಯಾವುದು ಆಗುತ್ತೋ ಅದನ್ನು ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಸೊ ನೈಸ್. ಮೇಡಮ್, ಈಗ ಸಹಜವಾಗಿ ಎಷ್ಟೋ ಜನ ನಾವು ಸ್ಕೂಲ್ ಮಾಡಬೇಕು, ಒಂದು ಸಂಸ್ಥೆ ಕಟ್ಟಬೇಕು, ಒಂದು ಕಾಲೇಜ್ ಮಾಡಬೇಕು, ಒಂದು ಸಂಸ್ಥೆ ಕಟ್ಟಬೇಕು ಅನ್ನೋ ಒಂದು ಮಹದಾಸೆಯಲ್ಲಿರ್ತಾರೆ. ಸೊ ನೀವು ನೋಡ್ದಂಗೆ ಸರ್ ಜೊತೆಗಿದ್ದಂಗೆ ಒಂದು ಸ್ಕೂಲ್ ಕಟ್ಟೋದು ಎಷ್ಟು ಕಷ್ಟ, ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದು ಎಷ್ಟು ಕಷ್ಟ, ಅದನ್ನು ಮುನ್ನಡೆಸೋದು ಎಷ್ಟು ಕಷ್ಟ? ಸರ್, ಅದು ಎಷ್ಟು ಕಷ್ಟ ಅನ್ನೋದು ನನಗೆ ಅವರು ತೋರಿಸ್ಕೊಟ್ಟಿಲ್ಲ ಮೊದಲನೇದು. ಯಾಕಂದರೆ ನನ್ನನ್ನು ಹೊರಗಡೆ ಪ್ರಪಂಚಕ್ಕೆ ಕರ್ಕೊಂಬಂದಿದ್ದೆ ಒಂದು ಆಶ್ಚರ್ಯಕರವಾಗಿ. ಓಕೆ. ಸೊ ಹಾಗಾಗಿ ನಾನು ಬರ್ತೀನಿ, ಇದನ್ನು ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಸೊ ನನ್ನ ಕೈಲಿ ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಹೋಪು ಇರಲಿಲ್ಲ. ಅವರು ಫಸ್ಟ್ ಡೇ ಕರ್ಕೊಂಡು ಬಂದು ನನ್ನ ಮಕ್ಕಳ ದಿನಾಚರಣೆಯಲ್ಲಿ ನನ್ನ ಯಾವುದೋ ಒಂದು ಫಂಕ್ಷನ್ ಕರ್ಕೊಂಡು ಬರ್ತಾರೆ. ಆ ಫಂಕ್ಷನ್ ಮುಗಿದಾದ್ಮೇಲೆ ಈ ಶಾಲೆನ ನೀನು ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಅವತ್ತಂತೂ ನಾನು ಫುಲ್ ಹತ್ತಿದ್ದೀನಿ.
ಓ ಹತ್ಬಿಟ್ಟಿದ್ದೀರಾ? ಓ, ಭಯ ಆಗಿತ್ತು. ಭಯ ಆಗಿತ್ತು, ಸರ್ಪ್ರೈಸ್ ಇದು. ಓಕೆ. ಸೊ ನಂಗೆ ಅದು ಏನು ಗೊತ್ತಿರಲಿಲ್ಲ, ನನಗೆ ಏನಂದ್ರೆ ಏನು ಗೊತ್ತಿರಲಿಲ್ಲ. ಸೊ ಬಟ್ ನನಗೆ ಟೀಚರ್ ಆಗಬೇಕು ಅನ್ನೋವಂಥ ಆಸೆ ಮಾತ್ರ ಇತ್ತು. ಅದ್ರ ಬಗ್ಗೆ ಅವ್ರಿಗೆ ಚೆನ್ನಾಗಿ ಅರಿವಿತ್ತು. ಗೊತ್ತಿತ್ತು. ಆಮೇಲೆ ಮನೆಯಲ್ಲಿ ಮಕ್ಳಿಗೆ ಪಾಠ ಮಾಡೋದು ಅದೆಲ್ಲ ನೋಡ್ತಾ ಇದ್ರು. ಸೊ ಹಾಗಾಗಿ ಫಸ್ಟ್ ಡೇ ಅವ್ರು ಹೇಳಿದ್ರು, ನಾನು ನಿನ್ ಜೊತೆಲಿ ಇರ್ತೀನಿ, ಹೆದರ್ಕೋಬೇಡ, ಏನೇ ಬರಲಿ ನಾನು ನಿನ್ ಜೊತೆಗೆ ಇರ್ತೀನಿ. ಆ ವರ್ಡು ಇವತ್ತಿನವರೆಗೂ ಉಳಿಸ್ಕೊಂಡಿದ್ದಾರೆ. ನಾನು ಇವತ್ತಿನ ಒಂದೊಂದು ಹೆಜ್ಜೆನಲ್ಲೂ ಅವರಿದ್ದಾರೆ. ಸರ್, ಈಗ ಮೇಡಮ್ ಅಲ್ಲಿ ಇಷ್ಟ ಆಗುವಂಥ ಗುಣ ಯಾವುದು ನಿಮಗೆ? ಒಂದು ಅದೇ ನಾನು ಮೊದಲೇ ಹೇಳಿದ್ನಲ್ಲ, ಅಡ್ಜಸ್ಟಿಂಗ್ ಟು ದ ಫ್ಯಾಮಿಲೀಸ್. ಅಪ್ಸ್ ಆ್ಯಂಡ್ ಡೌನ್ ಇದ್ದೇ ಇರ್ತದೆ ಎನಿ ಫ್ಯಾಮಿಲೀಸ್ ಹೋದಾಗ. ಸೊ ಅಡ್ಜಸ್ಟಿಂಗ್ ಸೀಸ್ ಮೋಸ್ಟ್ ಅಡ್ಜಸ್ಟಿಂಗ್ ಟು ಮೈ ಫ್ಯಾಮಿಲೀಸ್. ಓಕೆ. ಆಮೇಲೆ ನಮ್ಮ ಚಿಲ್ಡ್ರನ್ಸೂ ಮೋಸ್ಟ್ ಎಲ್ಲ ಕಡೆಗೂ ಅವ್ರಿಗೆ ಗೊತ್ತಿರ್ತದೆ ಎಷ್ಟು ಲೋಡ್ ಇದೆ. ಬೆಳಗ್ಗೆದ್ದು ಸಾಯಂಕಾಲ ತನಕ 12 hours ಮಾಡಿದ್ರೂ ಅದು ಕಡಿಮೆನೇ ಕೆಲಸ ಇರ್ತದೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲರೂ ನನ್ನ ಮಕ್ಕಳು ಸಮೇತನು ಎಲ್ಲ ನನ್ನ ಜೊತೆಗೆ ಕೈ ಜೋಡಿಸಿದ್ದಾರೆ ಮತ್ತು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದರು. ಅವರು ಸಹ ನಮ್ಮ ಜೊತೆನೇ ಆ ಚಿಕ್ಕದ್ರಿಂದನೂ ಬೆಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸೊ ಅಲ್ಲೇ ಓಡಾಡಿಕೊಂಡು ಅಲ್ಲೇ ಆಟ ಆಡಿಕೊಂಡು ಬೆಳೆದಿರೋದ್ರಿಂದ ಅವರಿಗೆ ಮನೆಗಿಂತ ಆಫೀಸೇ ಇಷ್ಟ. ಇವತ್ತು ನನ್ನ ಮಗ ಸಂಡೇ ಆದರೂ ಒಂದ್ಸತಿ ಆಫೀಸ್ಗೆ ಹೋಗ್ತಾನೆ. ಸೊ ನೀವಿಬ್ಬರಲ್ಲದೆ ಈಗ ನಿಮ್ಮ ಮಗ ಮಗಳು ಅವರು ಕೂಡ ಜವಾಬ್ದಾರಿ ತೊಗೊಂಡ್ಬಿಟ್ಟಿದ್ದಾರೆ, ಗೌತಮ್ ಕಾಲೇಜ್ ಮತ್ತು ಗೌತಮ್ ಪಬ್ಲಿಕ್ ಸ್ಕೂಲ್ದು. ಸೊ ಅದೆಷ್ಟು ಖುಷಿ ಇದೆ ನಿಮಗೆ? ಸರ್, ನಮ್ಮ ಮಕ್ಕಳು ನಮ್ಮ ನಂತರ ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ಆಸೆ ಇದೆ. ಮೊದಲನೇದು, ಅವರು ಈ ಸಂಸ್ಥೆನ ಅತಿ ಉತ್ತಮ ಮಟ್ಟಕ್ಕೆ ಇನ್ನೂ ಅವ್ರ ತಂದೆಗಿಂತ ಜಾಸ್ತಿ ಮಗ ತೊಗೊಂಡೋಗ್ಬೇಕು ಅಂತ ಎಲ್ಲರಿಗೂ ಕನಸಿರುತ್ತೆ, ಮಕ್ಕಳು ದೊಡ್ಡವರಾದ್ಮೇಲೆ. ಸೊ ಹಾಗಾಗಿ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಮಕ್ಕಳು ಸಹ ಅವ್ರ ತಂದೆಗೆ ಅಪೋಸಿಟ್ ಆಗದಂತೆಯೇ ಏನೇ ನಮ್ಮದು ವರ್ಕ್ ಲೋಡ್ ಇರಲಿ ನಮ್ಮ ಜೊತೆ ಸಹಕಾರ ಮಾಡ್ತಾರೆ. 70 years of journey is not an easy way. ತುಂಬ ಕಷ್ಟಪಟ್ಟು ಬಂದಿರೋಳು ಮತ್ತು ತುಂಬ ಕಷ್ಟಪಟ್ಟೆ ಅವರು ಬೆಳೀತಾ ಇರೋಳು. ಯಾವ್ದಾದ್ರು ಸರಿ, ಇಟ್ ಮೇ ಬಿ ಫಿನಾನ್ಷಿಯಲ್ ಸರಿ, ಇಲ್ಲಾಂದರೆ ಇದಲ್ಲಿ ಅದು ಫಿನಾನ್ಷಿಯಲ್ ವೇ, ಅದರ್ವೈಸ್ ಎಜುಕೇಷನ್ ವೇ, ಎನಿಥಿಂಗ್ ವಿಲ್ ಬಿ ಅಚೀವಿಂಗ್ ಇಟ್. You will achieve it. Gautam Group of Institution what he has been established. ಅದೇ ರೀತಿಯಾಗಿ ನಾನು ಇನ್ನೂ ಒಂದು 3-4 ಕಾಲೇಜ್ ಓಪನ್ ಮಾಡಬೇಕು ಅಂತ ನನಗೂ ಆಸೆ ಇದೆ. ಬಟ್ ಸಪೋರ್ಟಿವ್ ಸ್ವಲ್ಪ ಸಿಗ್ತಾ ಇದೆ, ಸ್ವಲ್ಪ ಸಿಗ್ತಾ ಇಲ್ಲ. ಸೊ ಹಾಗೆ ಆಗುತ್ತೆ. ಎಲ್ಲ ಥರ ಸಪೋರ್ಟಿವ್ ಇದೆ, ಇದೇ ಅದೇ ಅಂತ ಏನೂ ಇಲ್ಲ. ಲೈಕ್ ಆಲ್ ಸಪೋರ್ಟಿವ್ ಇದೆ ನನ್ನ ಕಡೆಯಿಂದ. ಇನ್ಸ್ಟಿಟ್ಯೂಷನ್ಗೂ ನಮ್ಮ ಡ್ಯಾಡಿಗೂ ಎಲ್ಲ ಸಪೋರ್ಟಿವ್ ಇದೆ. ಅವ್ರಿಗೆ ಒಳ್ಳೆ ಹೆಲ್ತು ಮತ್ತು ಇನ್ನೂ ಜಾಸ್ತಿ ಶಕ್ತಿ ಸಿಗಲಿ, ಇನ್ನೂ ಜಾಸ್ತಿಯಾಗಿ ಇನ್ಸ್ಟಿಟ್ಯೂಷನ್ ಇನ್ನೂ ಜಾಸ್ತಿಯಾಗಿ ಬೆಳೆಯೋಕ್ಕೆ ಇನ್ನೂ ಪವರ್ ಸಿಗಲಿ ಅಂತ ಇಷ್ಟಪಡ್ತೀನಿ. ಕೊನೆಯದಾಗಿ ನಿಮಗೆ ಇಬ್ಬರಿಗೂ ನಾನು ಕ್ವಶನ್ ಮಾಡೋದು, ಈಗ ಗೌತಮ್ ಕಾಲೇಜ್ ಅನ್ನೋ ಥರ, ಸ್ಕೂಲ್ ಅನ್ನೋ ಥರ ಒಂದು ಸಾಮ್ರಾಜ್ಯ ನೀವು ಕಟ್ಟಿದ್ದೀರಿ. ಹೇಗಿದೆ ಇಬ್ಬರ ಲೈಫ್? ಹೇಗಿದೆ ನಿಮ್ಮ ಜೀವನ? ನಮಗೆ ಕಾಲೇಜಿಗೆ ಬರಲಿಲ್ಲ, ಸ್ಕೂಲಿಗೆ ಬರಲಿಲ್ಲ ಅಂದರೆ ಮನೆ ಬೋರ್ ಆಗುತ್ತೆ. ಅದೇ ಜೀವನ ಆಗೋಗ್ಬಿಟ್ಟಿದೆ. ಅದು 2 ದಿವಸ ರಜಾ ಬಂದರೆ, 3 ದಿವಸ ರಜಾ ಬಂದರೆ ಸೊ ಏನೋ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಮಗೆ ತುಂಬ ಹ್ಯಾಪಿನೆಸ್ ಸಿಕ್ಕಿದೆ ನನಗೆ ಮಾತ್ರ. ಸೊ ಏನೂ ಇಲ್ಲ ಅಂದರೆ ಕಾಲೇಜ್ಗೆ ಹೋಗ್ತೀನಿ, ಸ್ಕೂಲ್ ಇವಾಗ ಇಲ್ಲ, ಕಾಲೇಜ್ಗೆ ಹೋಗ್ತೀನಿ, ಒಂದು ಅರ್ಧ ಗಂಟೆನಾದರೂ ಕೂತ್ಕೊತೀನಿ. ಸೊ ಹಾಗಾಗಿ ಐ ಆಮ್ ವೆರಿ ವೆರಿ ಹ್ಯಾಪಿ. ನನಗೆ ಯಾವುದೇ ಥರದ್ದು ಡಿಸಪಾಯಿಂಟ್ ಇಲ್ಲ. ಎಸ್ ಸರ್. ಕಾಲೇಜು ನಮ್ಮದು ಎಜುಕೇಷನ್ ಅನ್ನೋದೇ ನಮ್ಮ ಲೈಫ್ ಆಗಿದೆ. ಅದು ಫುಲ್ಲು ನಮ್ಮ ಲೈಫ್ನಲ್ಲಿ ಬೆಳಗಿನ ಸಾಯಂಕಾಲ ತನಕ 24 hours ನಾವು ಚಿಂತೆ ಮಾಡೋದೇ ನಾವು ಕಾಲೇಜು ಬಗ್ಗೆ ಹೆಂಗೆ ವೃದ್ಧಿ ಮಾಡಬೇಕು, ಎಲ್ಲಿ ಲ್ಯಾಕನ ಇದೆ ಅದನ್ನು ಹೆಂಗೆ ಸರಿಪಡಿಸ್ಬೇಕು ಅನ್ನೋದು ಎಲ್ಲ ನಾವು ಯಾವಾಗಲೂ ಮಾತಾಡ್ಕೊಳ್ತಾ ಇರ್ತೀವಿ. ಯಾವಾಗಲೂ ಚಿಂತೆನೇ ಅದೇ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಎಲ್ಲಿ ನೆಮ್ಮದಿ ಅಂದರೆ ಅಲ್ಲೇ ನೆಮ್ಮದಿನ ನಾವು ಕಂಡ್ಕೊಳ್ತಾ ಇದ್ದೀವಿ. ಸೊ ಮಕ್ಕಳಿದ್ದ ಸಂತೋಷ, ಮಕ್ಕಳಿಗೆ ಎಜುಕೇಷನ್ ಕೊಡೋದು. ಇಲ್ಲಿವರೆಗೂ ನಮ್ಮ ಸಂಸ್ಥೆಯೊಳಗೆ ಒಂದು 7,000 to 8,000 ನರ್ಸಸ್ ಪಾಸ್ಔಟ್ ಆಗಿದ್ದಾರೆ.
ಸೊ ಅವರು ವಿದೇಶ ಮತ್ತು ಸ್ವದೇಶದಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ. ಅವರೆಲ್ಲ ವಿದೇಶದಿಂದ ಇರೋರು ನಮಗೆ ಫೋನ್ ಮಾಡಿ ನಮಗೆ ಈ ಥರ ಕೆಲಸ ಸಿಕ್ಕಿದೆ, ಈ ಥರ ನಾವು ಶಿಸ್ತುಬದ್ಧ ಎಜುಕೇಷನ್ ನೀವು ಕೊಟ್ಟಿದ್ದಕ್ಕೆ ಅನ್ನೋದಾಗ ಅದು ಸಂತೋಷ ಸಿಗೋದು ಇನ್ಯಾವುದ್ರೊಳಗೆ ಸಿಗೋದಿಲ್ಲ. ಕರೆಕ್ಟ್ ಸರ್. ಸೊ ಅದರೊಳಗೆ ನಾವು ಸಂತೋಷವನ್ನು ಕಂಡ್ಕೊತಾ ಇದ್ದೀವಿ. ಸೋ ನೈಸ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಮಿಂದ ಭಾಳಷ್ಟು ನಾವು ಸ್ಫೂರ್ತಿ ಪಡ್ಕೊಳ್ತೀವಿ. ನಿಮ್ಮಿಬ್ಬರ ಜೋಡಿ ನೋಡೋದಕ್ಕೆ ಅದ್ಭುತವಾಗಿದೆ, ಭಾಳ ಖುಷಿಯಾಗಿದ್ದೀರಿ. ನಿಮ್ಮ ಗೌತಮ್ ಪಬ್ಲಿಕ್ ಸ್ಕೂಲ್ ಮತ್ತು ಗೌತಮ್ ಕಾಲೇಜ್ ಇನ್ನಷ್ಟು ಯಶಸ್ವಿಯಾಗಿ ಹೋಗಲಿ, ಇನ್ನಷ್ಟು ವಿದ್ಯಾರ್ಥಿಗಳು ಅಲ್ಲಿಂದ ಯಶಸ್ಸನ್ನು ಗಳಿಸ್ಕೊಂಡು ಹೊರ ಜಗತ್ತಿಗೆ ಕಾಲಿಡಲಿ ಅಂತ ಆಶಿಸ್ತಾ, ಗ್ಯಾರಂಟಿ ನ್ಯೂಸಿಗೆ ನಮ್ಮ ಸಂಸ್ಥೆ ಮುಖಾಂತರ ನಾನು ಆಭಾರಿಯಾಗಿದ್ದೇನೆ ಮತ್ತು ಈ ವಾಹಿನಿಗೆ ನಮ್ಮನ್ನು ಕರೆಸಿದ್ದಕ್ಕೆ ಮತ್ತು ನಮ್ಮ ಜೊತೆಗೆ ಇಂಟರ್ವ್ಯೂ ತೊಗೊಂಡಿದ್ದಕ್ಕೆ ತುಂಬ ಆಭಾರಿಯಾಗಿರ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.